ದೇವ್ರಿಗೇನು ಕಡಿಮೆ ಮಾಡ್ತಾ ಇಲ್ಲ, ಬಿಕಾಸ್ ದೇವ್ರು ನಮಗೂ ಏನು ಕಡಿಮೆ ಮಾಡಿಲ್ಲ. ಹ್ಯಾಂಡಲ್ ಕೊಟ್ಟಿದ್ದೀವಿ, ಹಿಂಗೆ ಹಿಡ್ಕೊಳ್ಳೋಕೆ ಎಲ್ಲ ಗಣೇಶ ಕೊಟ್ಟಿದ್ದೀವಿ. ದೇವ್ರು ಒಳ್ಳೇದು ಮಾಡಲಿ, ತುಂಬಾ ಒಳ್ಳೆದಾಗಲಿ, ಅಭಿವೃದ್ಧಿ ಆಗಲಿ, ಹೆಚ್ಚಿನ ಇದರಲ್ಲಿ ಅಭಿವೃದ್ಧಿ ಆಗಲಿ. ಸೊ ನೋಡ್ಬೋದು ಈ ಥರ ಅದೇನು ಜೋಡಿಸಿಲ್ಲ, ಅವರು ಒಂದಿಟ್ಟವ್ರೆ. ಸೊ ಹಿಂಗೆ ಮಾಡಿದ್ರೆ ಸ್ಲೈಡರ್ ಬರುತ್ತೆ. ಸೊ ಎಸ್ ಗೈಸ್, ನಾನು ಆ್ಯಕ್ಚುಲಿ ಇಲ್ಲಿ ಕ್ವಾಡ್ಸ್ ಹಾಕ್ಸಿರೋದು. ಆ್ಯಂಡ್ ನೀವು ಕೇಳ್ತೀರಾ ಲಕ್ಷ್ಮಿ ಏನು ಕ್ವಾಡ್ಸ್ ಹಾಕಿದ್ದೀರಾ, ರಿಸ್ಕ್ ಅಲ್ವಾ ಅಂತ. ಗೈಸ್ ಲೈಫೇ ರಿಸ್ಕ್ ಅಲ್ಲಿ ಇದೆ, ಇನ್ನು ಕ್ವಾಡ್ಸ್ ಇನ್ನೇನು ಅಂದರೆ ನಾಳೆ ಏನಾಗೋದು ನಮಗೆ ಗೊತ್ತಿರಲ್ಲ. ಸೊ ಏನೋ ದಟ್ಸ್ ಓಕೆ, ನಮಗಿಷ್ಟ ಅಂತ ಹಾಕ್ಸಿದ್ದೀನಿ. ಅಂದ್ರೆ ರಿಸ್ಕ್ ಅಂತಾನೆ ನಾವು ಮೇಂಟೈನ್ ಮಾಡಬೇಕು ಗೈಸ್. ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನನ್ನ ಪಾತ್ರೆ ತೊಳೆಯೋ ಸಿಂಕ್ ಡಿಂಗ್ ನಂಗ್ ನಿಂಗ್ ನಂಗ್. ಸೊ ಏನ ಕೃಷ್ಣ ಕನ್ಹಯ್ಯ ನೋಡಿ, ನನ್ನ ದಾರ ಎಲ್ಲ ಬರ್ತಾ ಇದೆ ಡ್ರೆಸ್ದು. ಚಿಕ್ಕಪೇಟೆ ಡ್ರೆಸ್ ಗೈಸ್, 8 ರೂಪಾಯಿ ಡ್ರೆಸ್. ಸುಮ್ಮನಿರು, ಕಿತ್ತಾಕ್ಬೇಡ, ಸುಮ್ಮನಿರು ಮಗನೆ. ಸೊ ಪಾತ್ರೆ ತೊಳೆಯೋಕೆ ಇಲ್ಲಿ SS ಸ್ಟೀಲ್ ಹಾಕಿರೋದು. ಇದು ಕವರ್ ತೆಗೆದ್ರೆ ಸ್ಟೀಲ್ದು ಇದು ಬರುತ್ತೆ, ಇವಾಗ ಕವರ್ ಹಾಕಿರೋದು. ಆ್ಯಂಡ್ ಗೈಸ್, ಹಾಯ್ ರಾಣಿ, ವಾಟ್ಸಪ್ ರಾಣಿ, ಹೇಗಿದೆಯಾ? ಏನ್ ಮಾಡಲ್ಲ ರಾಣಿ ತಾನೇ ಅದು. ಹಾಯ್ ರಾಣಿ, ನನ್ನ ಡ್ರೆಸ್ಸು ನನ್ನ ದಾರ ಎಲ್ಲ ಬಂದ್ಬಿಡ್ತಲ್ಲ ರಾಣಿ. ಸೊ ಗೈಸ್, ಅಡುಗೆ ಮಾಡಲ್ಲ ಮಾಡಿ ತೋರಿಸ್ತೀನಿ, ನೀವು ಸೇಮ್ ರಿಪೀಟ್ ಮಾಡಬೇಕು, ಓಕೆನಾ? ಆ್ಯಂಡ್ ಇಲ್ಲಿ ಕೂಡ ಅರುಣ್ ಅವರೇ, ಜಿಜು ಇದು ನಾವು ಬೇರೆ ಕಲರ್ ಚೂಸ್ ಮಾಡಬೇಕಿದ್ದ ರಾಫ್ಟರ್ಸು ಅಲ್ಲ, ಇದು ಮತ್ತೆ ಇದು ಮ್ಯಾಚ್ ಆಗುತ್ತಾ ನೋಡಿ. ಚೆನ್ನಾಗಿದೆಯಲ್ಲ, ಗ್ರೇ ಕಲರ್ ಕೊಟ್ಟಿದ್ರೆ ಕಾಂಟ್ರಾಸ್ಟ್ ಆಗೋದೇನೋ. ಅದೇ ಎಲ್ಲಿಗಿಂತ ಕಾಣಿಸ್ತಾ ಇದೆ, ಒಂಥರ ಎಸ್ಥೆಟಿಕ್ ಲುಕ್ ಕೊಡ್ತಾ ಇದೆ. ಗೈಸ್ ಒಂದು ನಿಮಿಷ ಗೈಸ್, ನೋಡಿ ಇದು ಗೈಸ್ ಆಲೂಗೆಡ್ಡೆ, ಈರುಳ್ಳಿ ಮತ್ತೆ ತರಕಾರಿಗಳು, ಹಣ್ಣುಗಳು ಮಡಗಕ್ಕೆ ಫ್ಲಿಕ್ಕರ್ ಬಾಸ್ಕೆಟ್ನ ಮಾಡಿಸಿದೀವಿ. ಇದೆಲ್ಲ ಏನು ಗೊತ್ತಾ ಗೈಸ್, ನಿಜವಾಗ್ಲೂ ಹೇಳ್ತಾ ಇದೆಲ್ಲ, ಲೈಕ್ ಇಫ್ ಐ ಆಮ್ ಸೇಯಿಂಗ್ ಅಲ್ಲ, ಡ್ರೀಮ್ ಡಸ್ ಕಮ್ ಟು, ಇಟ್ ಆ್ಯಕ್ಚುಲಿ ಕಮ್ಸ್ ಟು. ಕನಸುಗಳು ನನಸು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಐ ಆಮ್ ದಿ ಲೈವ್ ಎಕ್ಸಾಂಪಲ್. ಇವೆಲ್ಲ ನಾನು ನಮ್ಮ ಅಡುಗೆ ಮನೇಲಿ ಇವೆಲ್ಲ ಇರಬೇಕು ಅಂತ ಎಷ್ಟು ಆಸೆ ಇತ್ತು. ನನ್ನ ಗಂಡ ಇವೆಲ್ಲ ಮಾಡಿಸಿದ್ದಾರೆ ಪಾಪ. ಚೆನ್ನಾಗಿದೆ ಗೈಸ್, ನೋಡಿ ಸಖತ್ತಾಗಿದೆ. ಹೆಂಗೆ ಇಲ್ಲಿ ಬಂದು ಖಾರದ ಪುಡಿ ಅಲ್ಲ, ಇಲ್ಲಿ ಬಂದು ಈ ಥರ ಮಸಾಲೆ ಡಬ್ಬಗಳೆಲ್ಲ ಇಡೋಕ್ಕೆ, ಇಲ್ಲಿ ಬಂದು ಓವನು, ಮಿಕ್ಸಿ ಆ ರೀತಿ ಇಡೋಕ್ಕೆ ಇದು. ಆ್ಯಂಡ್ ಇಲ್ಲಿ ಬಂದು ಆಕ್ವಾಗಾರ್ಡು ನಾವು ಈ ಕಾರಲ್ಲಿ ಕೊಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಏನು ಗೊತ್ತಾ, ಇಲ್ಲಿ ಅಂತ ಕರೆಂಟ್ದೆಲ್ಲ ಇದೆಯಲ್ಲ, ಸೊ ಸುಮ್ಮನೆ ನೀರು ಲೀಕೇಜ್ ಆಗಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಅಂದ್ಕೊಂಡು ಇದರ ಮದ್ದಿ ಕೊಡಿಸಿದ್ದೀವಿ. ಸೊ ಎಸ್, ಅರುಣ್ ಅವರೇ, ನಂಗೆ ಅನ್ಸುತ್ತೆ ಸುತ್ತ ಬ್ರೌನ್ ಮಾಡಿಸು, ಬ್ರೌನು ಫುಲ್ಲು ಮಾಡ್ತವ್ರಲ್ಲ ಅವ್ರು, ಹಂಗೆ ಮಾಡಿದ್ರಲ್ಲ ಅವರು. ಅದೇ ಮೇಲೆ ಮನೆ ಒಳಗಡೆ ಬಿಟ್ಟಿದ್ದೀರಾ ನೋಡಿ, ಇದು ನಮ್ಮ ಮಕ್ಕಳು ರೂಮು. ಸೊ ವಾವ್, ಇದು ಕೂಡ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. 1 2 3 4 5 6 7 8 ಫೋಟೋಸ್ ಇಡ್ಬೋದು. ಬಟ್ ಐ ಡೌಟ್ ನಾನು ಫೋಟೋಸ್ ಇಡೋದು ಗೊತ್ತಿಲ್ಲ ಗೈಸ್, ಸದ್ಯಕ್ಕೇನು ಇಡಲ್ಲ. ಸದ್ಯಕ್ಕೆ ನೋಡೋಣ, ನೀವು ಕಾಮೆಂಟ್ ಮಾಡಿ ಓಕೆನಾ. ನನಗೆ ಏನಿಸ್ತು ಗೊತ್ತಾ, ನಾವು ಇಲ್ಲಿ ಬ್ರೌನ್ ಏನು ಕೊಟ್ಟಿದ್ದೀವಲ್ಲ, ಅದು ಸುತ್ತ ಬ್ರೌನ್ ಹಾಕ್ಸೋದಾ ಅಥವಾ ಹೀಗೆ ಒಂದು ಮಾತ್ರ ಬ್ರೌನು ಮಿಕ್ಕಿದ್ದು ಗ್ರೇ ಇರಲ್ಲ ಅಂತ ನನಗೆ ಕಾಮೆಂಟ್ ಮಾಡಿ. ನಾನು ಅರುಣಂಗೆ ಹೇಳ್ತಾ ಇದ್ದೀವಿ ಸುತ್ತ ಫುಲ್ ಬ್ರೌನೇ ಮಾಡಿಬಿಡೋಣ ಅಂತ. ಅವರೆಲ್ಲ ಫುಲ್ ಬ್ರೌನ್ ಆಗೋಗುತ್ತೆ ಬೇಡ ಅಂತ ಅವರೇ. ನೋಡೋಣ ಗೈಸ್, ನಿಮ್ಗೆ ಯಾವುದಕ್ಕೂ ಕಾಮೆಂಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಎಸ್, ಇದು ಬಂದು ಸದ್ಯದ ಅಪ್ಡೇಟು. ಇನ್ನು ಮುಂದಕ್ಕೆ ಅಪ್ಡೇಟ್ ತುಂಬ ಕೊಡೋದಿದೆ ನೋಡಿ ಗೈಸ್. ಅರುಣ್ ಬಂದು ಇಲ್ಲಂತೆ ಬಟ್ಟೆ ಇಡೋದೆಲ್ಲ, ಅವ್ರಿಷ್ಟ ಗೈಸ್, ಅವ್ರ ಮನೆ ಎಲ್ಲಾದ್ರೂ ಇಡ್ಬೋದು. ರಾಣಿ ಬರ್ತೀಯ ಮೇಲೆ ಹೋಗಿ, ಬಾ 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 ಬಾ. ನೀ ಲಡ್ಡು ಹುಷಾರು, ಕೆಳಗೆ ಬಿಡಬೇಡಿ, ಲಿಫ್ಟ್ ಹತ್ರ ಓಪನ್ ಐತೆ. ಇಲ್ಲ ಕೊಡಪ್ಪಲ್ಲಿ ಕರ್ಕೊಂಡು ಹೋಗ್ತೀನಿ, ನೀವು ಫೋನಲ್ಲಿ ಬಿಸಿ ರಾಣಿ ಹೋಗಿ, ನಾನು ಬಂದೆ, ಬಾ ಹೋಗೋಣ ಸಿಂಬಿ ಹತ್ರ. ನನ್ನ ಮಗ ಏನೂ ತಿಂಡಿ ತಿಂದಿಲ್ಲ, ನಾನು ತಿಂಡಿ ತಿಂದಿಲ್ಲ, ನನ್ನ ಗಂಡನೂ ತಿಂಡಿ ತಿಂದಿಲ್ಲ.
ಇವಾಗ ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಬಟ್ ಆ್ಯಸ್ ಯೂಶುವಲ್ ಅಕ್ಕ ಮನೇಲಿ ವ್ಲಾಗ್ ಮಾಡಲ್ಲ, ಅಕ್ಕನೇ ಮಾಡ್ತಾಳೆ. ಯೋವೇ ನಮ್ಮ ಅಕ್ಕ ಮನೆ ದೇವ್ರ ಮನೆ ನೋಡಬೇಕು ಗೈಸ್. ಲಿಫ್ಟ್ ಇದೆ, ಆದರೂ ಲಿಫ್ಟ್ ಇಲ್ಲ. ಲಿಫ್ಟ್ ಇದೆ, ಕನೆಕ್ಷನ್ ಕೊಟ್ಟಿಲ್ಲ, ಸೊ ಲಿಫ್ಟ್ ಇಲ್ಲ. ನೋಡಿ ನಮ್ಮ ರಾಣಿ ಹಿಂಗೆ ಹೋಗ್ ರಾಣಿ ಮೇಲೆ ಹೋಗು. ನೋಡಿ ನಮ್ಮ ರಾಣಿ ನಮ್ಮ ರಾಣಿಗೆ ಅದು ಎಷ್ಟು ವರ್ಷ ಇರ್ಬೋದು ಕಾಣೆ ಕಳಪ್ಪ. ನಮ್ಮಕ್ಕ ಏನೇ ಮಾಡ್ತಿದ್ಯಾ? ಎಡಿಟಿಂಗ್ ಮಾಡ್ತಾ ಆಯ್ತಾ ಸ್ಟಾರ್ಟ್. ಗೈಸ್ ನಮ್ಮ ಅಕ್ಕ ಪಾಪ ಬೆಳಗ್ಗೆ ಎದ್ದೇಳು, ಮಕ್ಕಳು ಸ್ಕೂಲ್ ಕಳಿಸು, ಆಮೇಲೆ ಬಾ ಎಡಿಟಿಂಗ್ ಮಾಡು, ಮನೇದು ನೋಡು. ನಂಗೆ ಹೇಳ್ಬಿಟ್ಟು ಸುಸ್ತಾಗ್ತಾ ಇದೆ. ಇಲ್ಲ ಕಣ, ನಿಮ್ಮ ಮನೆ ದೇವ್ರ ಮನೆ ನೋಡ್ಕೊಂಡು ಬಂದೆ. ನಿಮ್ಮ ಮನೆ ಫಸ್ಟ್ಗೆ ಹೋಗ್ಬೇಕು ಕೊಟ್ಟೆ ಮತ್ತೆ ಮಾಡಲ್ಲ ರಾಣಿ. ಅಮ್ಮ ಮುತ್ತೆ ಕೊಡ್ಬಾಯಿ ಬಂದೆ. ನಂದು ಮನೆಗೆ ಅಕ್ಕ ಎಷ್ಟು ಗಂಟೆಗೆ ಹೋಗೋಣ? ನಡಿ ಹೋಗೋಣ. ಜೀಜು ಯಾರು? ಅವ್ರು ಎಲ್ಲವ್ರೆ? ಜೀಜು ಇಲ್ಲ, ಐತೆ ನೋಡಿ, ಕೆಳಗಡೆ ಇರುತ್ತೆ. ಇದ್ರು ಆಮೇಲೆ ಹೊಟ್ಟೋಗ್ಬಿಟ್ರು. ಇಲ್ಲ ಯಾರು ಅರುಣ್ ಅವರು? ನಾನು ಯಾರ ಕಡೆನೂ ಫೋನಲ್ಲಿ ಮಾತಾಡ್ತಾವ್ರು. ಸಿಂಬಿ ಕರ್ಕೊಂಡು ಹೋಗೋದು ಬೇಡವಾ? ಒಂದು ಫೋನ್ 12ವರೆಗೆ ಬರೋದು. ಸ್ವಿಚ್ ಆಫ್. ಹಣ್ಣೋಗಿ ಕೊಟ್ಟು ಬರೋಣ ಬಾಯ್. ನಂದು ಹೇಳ್ತಾ ನೀನು ಬರ್ತೀವಿ ಅಂತ ಯಾಕೆ ಹೇಳಿದೆ? ಅವ್ರು ಹೇಳಿದ್ರೆ ಅದು ಇದು ಅಂತ ಹಿಂಸೆ ಮಾಡ್ತಾರೆ, ತಿನ್ಕೊಂಡು ಹೋಗಿ ಉಣ್ಕೊಂಡು ಹೋಗಿ ಅಂತ. ಸರಿ ಬನ್ನಿ ಬನ್ನಿ ರಾಣಿ, ಮತ್ತೆ ಇಲ್ಲಿದ್ಯಾ ನೀನು? ಬಾ ಬಾರೋ ಲಡ್ಡು. ಗೈಸ್ ನನ್ನ ಮಗನ ಸ್ನಾನ ಮಾಡಿಸಿಲ್ಲ, ಬಿಕಾಸ್ ಇಲ್ಲಿ ಧೂಳು ಮಣ್ಣೆಲ್ಲ ಹಾಗೆ ಆಗ್ತಾನಲ್ವಾ. ಓಕೆ ಗೈಸ್, ನಾನು ಬರ್ತಾನೆ ಹಣ್ಣು ತಗೊಂಡು ಬಂದಿದ್ದೆ. ಅಕ್ಕ ಇದು ತಗೋ, ಇದರಲ್ಲಿ ಕಾರ್ಡ್ ಐತೆ ನಮ್ಮದು. ದಿಸ್ ಇಸ್ ಹಣ್ಣು. ಹೂವು ತಗೋಬೇಕಿತ್ತು ಬಟ್ ಮರ್ತಿದ್ದೆ. ಏನ ನಂಗೆ ನೆನಪಿತ್ತು ಕಣೆ, ಸುಮ್ಮನೆ ಇಲ್ಲೆಲ್ಲ ಇದಾಗ್ಬಿಡುತ್ತಲ್ಲ ಅಂತ. ಅಟ್ಲೀಸ್ಟ್ ಮಮ್ಮಿ ಆ್ಯಕ್ಚುಲಿ ನಿಂಗೆ ಏನು ಗೊತ್ತಾಕ, ಹೂವು ಈಸ್ ದಿ ಓನ್ಲಿ ಥಿಂಗ್ ವಿಚ್ ಲೀವ್ಸ್ ಇನ್ ಪ್ರೆಸೆನ್ಸ್. ಅದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ, ಒಣಗೋಗುತ್ತದು. ಈ ನನ್ನ ಗಂಡ ಇಲ್ಲಿ ಪಾಪ ಬಿಟ್ಟು ಹೋಗ್ತಾ ಇದ್ದೀರಾ ನೀವು? ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತೆ ಚೆನ್ನಾಗಿದ್ದೀರಾ ಅಂಕಲ್? ಚೆನ್ನಾಗಿದ್ದೀರಾ? ಮೇಘಲಾ ಹಾಯ್ ನಂದು. ಯಾರು? ನಂದು ಏನೇ ಮನೆ ಗಮ್ ಅಂತ ಐತೆ. ಅಜ್ಜಿ ಚೆನ್ನಾಗಿದ್ದೀರಾ? ಹ್ಞೂ ನೆನ್ನೆ ನೀವು ನಾನು 2 ಸತಿನೂ ಬಂದು ಮ್ಯಾಂಗೋ ಕೊಡ್ತೀನಿ ಸುಮ್ಮನಿರು, ಹಂಗೆಲ್ಲ ಮಾನ ಮಾಡಿ ಕೊಡ್ತೀನಿ ಸುಮ್ಮನಿರು. ನಂದು ನಾನು ಬೆಳಗ್ಗೆ ತಿಂಡಿ. ನನಗೆ ನೀರು ಬೇಡ ನಂದು, ನಾನು ಬಂದ ತಕ್ಷಣ ನೀರು ಕುಡಿಲ್ಲ, ನಿಂಗೆ ಗೊತ್ತು ತಾನೆ. ಕೊಡೋದು ನಮ್ಮ ಸಂಪ್ರದಾಯ. ಹತ್ತುವರೆ ಆಚೆ ಟೈಮ್ ಇರೋದು. ಒಂದು 11 ಗಂಟೆ ಬಿಟ್ಟು 11:30 ಅಲ್ವಾಗ 1 ಅವರ್ ಪರ್ಮಿಷನ್ ಇದೆ ಮಾಸ್ಟರ್ ಅಂತ ಹೇಳಿ. ದಿನ ಸ್ವಲ್ಪ ಲೇಟ್ ಆಗ್ತಾ ಇದೆ. 11 ಗಂಟೆ ಏನು ಬರ್ತಿದ್ದೀರಲ್ಲ, ವೆಯ್ಟ್ ಮಾಡ್ತಾರೆ. ತೊಳೆ ನೀವು ನೀರು ನಾನು ಆಮೇಲೆ ಕುಡಿತೀನಿ, ನೀವು ಬಂದ ತಕ್ಷಣ ಕುಡಿಬೇಕಂದ್ರೆ. ಆಮೇಲೆ ಕುಡಿದ್ಯಾ? ನನ್ನ ಮಗ ನೋಡ್ತಾವ್ರೆ ನೀನು ನೀರು ಕೊಟ್ಟಿಲ್ಲ ಅಂತ. ಮಮ್ಮಿಗೆ ನೀರು ಬೇಕಾ? ಟೀ ಕಾಫಿ ಕುಡಿಯಲ್ಲ. ತಗೋ. ಹೋಗು ಗುಮ್ಮ ಆಯ್ತು. ಚಿಕ್ಕಪ್ಪ ಅಂತೆ. ಚಿಕ್ಕಪ್ಪ ಸ್ನಾನ ಮಾಡ್ತವ್ರ ಮಗ್ನೆ. ಚಿಕ್ಕಪ್ಪ ಸ್ನಾನ ಮಾಡ್ತಾ ಇದ್ದಾರೆ. ಚಿಕ್ಕಪ್ಪ 1 ಅವರ್ ವೇಟ್ ಮಾಡಿ. ಕರಿ ಹೋಗ್ಬಿಟ್ಟು ಹಿಂಗೆ ಬಾತ್ರೂಮ್ ಡೋರ್ ಹಿಂಗೆ ಬಡಿ. ಚಿಕ್ಕಪ್ಪ ಬನ್ನಿ ಬೇಗ ಬರಲಿ. ಚಿಕ್ಕಪ್ಪ ಬೇಗ ಬರಲಿ. ಅದೇ ಸ್ವಲ್ಪ ಚಿಕ್ಕಪ್ಪ ಅಂದ್ರೆ ಏನು ಬೇಡ ನಮ್ಗೆ. ಏನು ಮಾಡಿ ಇಲ್ಲ ನಾವು ಬರೀ ಪಟ ಪಟ್ಕೊಂಡು ಅವ್ರಿಗೆ ಬಂದಿದ್ರಲ್ಲ ರೆಡಿ ಅಂತ ಇಟ್ರಲ್ಲ ಅದೇ
ತಂದಿರೋದಾಗಿ ಒಳಗಡೆ ಹೋಯ್ತು. ಇಟ್ಟೆ ಹಣ್ಣು ಇಲ್ಲೇ ಇಟ್ಟಿದ್ದೀನಿ ಪ್ಲೇಟಲ್ಲಿ ತರೋಣ ನಾನು ಏನಂತ ಈಗ ಹೂವು ಆಯ್ತಿದ್ದಿ ಈಗ ನಂದು ಹೂವು ಆಯ್ತಾ ಹೂವು ಆಯ್ತಾ ಹೂವು ಆಯ್ತಾಯ್ತು ಯಾವ್ದು ನೀನು ಅರ್ಶಿನ ಕುಂಕುಮ ಏನಮ್ಮ? ಪರವಾಗಿಲ್ಲ ಬಿಡು ಕೆಲಸಗಳು, ಮನೆಯದು ಎಲ್ಲ ನಡೀತಾ ಇದೆ. ಚೆನ್ನಾಗಾಗಲಿ. ನಮ್ಮ ಕೈಲಾಗದಂತ ಓಡಾಡ ನಾವು ಮಾಡೋಣ. ನೀವು 2 ದಿನ ರಜೆ ಹಾಕೊಳ್ಳಿ. ಖಂಡಿತ ಖಂಡಿತ ಮಾಡೋಣ ಏನು ತೊಂದ್ರೆ ನಿಮ್ಮ ಮನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ಅಂತ ತಿಳ್ಕೊಂಡು ಏನು ನಿಮ್ಮ ಮನೆನೇ ಮತ್ತೆ ಎಲ್ಲ ಸೇರಿ ನಮ್ಮದಿಲ್ಲ. ನಾವು ಲೈಟಾಗಿ ಮಾಡಿದ್ವಿ. ಬರೀ ತಿನ್ನು ನಿನ್ ಫೇವ್ರೇಟ್ ಮಾಡಿದ್ದೇನೆ ಬಾ ಇವತ್ತು ಬಾ ತಿನ್ನು ನನ್ನ ಲಚ್ಚು ಏನೇನಂದು ಚೆನ್ನಾಗಿದೆ ನಂದುಗೆ ಕೇಳೋದೇ ಬೇಕಾಗಿಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಜವಾಗ್ಲು ಬನ್ನಿ ಒಂದು ಸ್ವಲ್ಪ ಮಾಡಿ. ಹೇಳ್ತಾಳೆ ಏ ಇಲ್ಲ ಅಂಕಲ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಏನು ಆ ಥರ ಇಲ್ಲ ಆರಾಮಾಗಿ ಎದ್ದೇಳಮ್ಮ ನಾವು ತಿಂಡಿ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ ನಮಗೂ ಖುಷಿ ಆಗುತ್ತೆ. ನಾನು ಹೇಳಿದ್ರೆ ಏನೇನು ಮಾಡ್ಬೇಕು ಹೇಳೋ ನಾನು ಮಾಡ್ತೀನಿ ಅದೇನೇನು ಕೆಲಸ ನಾವು ಫ್ರೆಶಪ್ ಆಗೋದು ಪೂಜೆ ಮಾಡೋದು ನೀನು ಲಾಗಿನ್ ಮಾಡೋದೆಲ್ಲ ಹೇಳ್ತಾ ಇದ್ದೆ. ಹಾಂ ಎಷ್ಟೇ ಆಗ್ತಿರಲ್ವಾ ಬರ್ತೀನಿ ಅಂತಾರೆ ಪ್ರೀತಿ ಜಾಸ್ತಿ ಏನಾದಾಗಲಿ ನಾನೇ ಮಾಡಬೇಕು ಅನ್ನೋದು ಒಳಗೊಂದು ಇರಲಿ ಸಂತೋಷ ಅವಳ ಖುಷಿ ಹೆಂಗಾರ ಇರ್ಲಮ್ಮ. ಹೌದು ನಾವು ಹೀಗೆ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಹೀಗೆ ಇರಬೇಕು ಆಗಿರ್ಬೇಕು ಏನು ಅವಳು ಹೆಂಗ್ ಬೇಕೋ ಅವಳ ಖುಷಿ. ಇಲ್ಲ ಚೆನ್ನಾಗಿ ನಮ್ಮ ತಂಗಿ ಏನು ಕಂಪ್ಲೇಂಟ್ ಇಲ್ಲ. ಬೇಕು ಮನೆಗೆ ಹೇಳೋ ನನಗೊಂದು ಇನ್ಫಾರ್ಮ್ ಮಾಡು ಒಂದು ಕಾಲ್ ಮಾಡು ನಾನು ಹೊರಗಡೆ ಹೇಳ್ತಾಳೆ ಅಂಕಲ್ ದಿನ ಫೋನ್ ಮಾಡಿ ಕೇಳ್ತಾರೆ ಇವತ್ತು ಏನ್ ಬೇಕು ಎಲ್ಲ ಕೇಳ್ತಾ ಇರ್ತಾರೆ ಅಂತ. ಮನೆಗೆ ಏನ್ ಬೇಕು ಹೌದು, ಹೌದು. ಎಲ್ಲ ನನ್ಗೆ ಹೇಳಮ್ಮ ನಾನು ತಂದು ಕೊಡ್ತೀನಿ ಅಂತ ಹೇಳಿ. ತಗೊಳ್ಳಿ. ಅದೇ ರೀತಿ ನನ್ನ ಹಂಗೆ ಇದೀನಿ ನಾನು. ಖುಷಿ ಅಂಕಲ್ ತುಂಬಾ ಖುಷಿ. ಅಮ್ಮ ಸ್ವೀಟಿ ಬಾಯಿ. ಕೇಕು ಕೇಕ್ ಮಸಾಲೆ ಪುರಿ ಬೇಕಾ ಗೋಬಿ ಮಂಚೂರಿ ಬೇಕಾ ಮನೆಗೆ ಏನ್ ಬೇಕು ತರಕಾರಿ ಏನ್ ಬೇಕು ವೆಜಿಟೇಬಲ್ಸ್ ಏನ್ ಬೇಕು ಏನಿಲ್ಲ ನಿನ್ಗೆ ಏನ್ ಬೇಕು ಒಂದೇ ಒಂದು ಫೋನ್ ಮಾಡು ತಗೊಂಡು ಅವಳು ಅದು ಬೇಡಿ ಅಂಕಲ್ ಏನಾದ್ರು ತರ್ತಾನೆ ಇರ್ತೀನಿ. ಹೇಳ್ತಾಳೆ ಅದೆಲ್ಲ. ಬಾಳೆನೆಲ್ಲ ಇದು ಮಾಡ್ಬಿಟ್ಟೆ. ಬಾಯಿ ಮ್ಯಾಂಗೋ ಬಾಯಿ. ಅಯ್ಯೋ ಬಾಳೆನೆಲ್ಲ ಇದಾಗೋಯ್ತಲ್ಲ ನಂದು. ಪರವಾಗಿಲ್ಲ. ಎಷ್ಟು ಚೆನ್ನಾಗಿ ಚಿಪ್ಪಿತ್ತು ಕಣೆ. ಹಾ ಅಂತ ಮಾಡಿ ಮಾಡಿ ಮಾಡಿ. ಏ ಚೆನ್ನಾಗಿ ಕೊಟ್ಟಿದ್ರು ಪಾಪ ಅಂಗಡಿಯವರು. ಹಾಕೋ ಒಂದು ನಿಮಿಷ ಹಂಗೆ ಇಟ್ಕೊಂಡು. ತಗೊಂಬಂದ. ಹಣ್ಣಲ್ಲ ಮಾಮೂಲಿ ತಿನ್ನೋ ಥರ. ಚಿಪ್ಪೆಲ್ಲ ಹೊಡೆದೋಗಿರ್ಬೇಕು. ನಿಮ್ಮ ಕೈಲಿ ಇತ್ತಲ್ಲ ಬಾಳೆನು. ಓ ಎಲ್ಲನೂ ಹೊಡೆದೋಗ್ಬಿಟ್ಟಿದ್ದೀರಿ. ಇಲ್ಲ ಇಡೀ ಚಿಪ್ಪೆ ಪಾಪ ಚಿಪ್ಪೆ ತಂದವಳೆ. ನೋಡಿ ಎಷ್ಟು ಚೆನ್ನಾಗಿ ಚಿಪ್ ತಂದಿದ್ದೀನಿ ಅಂತ. ಅದು ನೀನು ಟೈಟಾಗಿ ಇಟ್ಬಿಟ್ಟಿದೆ ಎಲ್ಲೋ. ಸಪ್ರೇಟಾಗಿ ಇದು ಮಾಡ್ಕೋಬೇಕಿತ್ತು ಬಾಳೆಹಣ್ಣಲ್ಲಿ. ಆಯ್ತು ಬಿಡು ಹೋಗ್ಲಿ ಏನಾಗಲ್ಲ. ಕಿತ್ಕೊಂಡೆ ತಾನೇ ತಿನ್ಬೇಕು. ಎಷ್ಟು ಚೆನ್ನಾಗಿ ತಂದಿದೆ. ಏನಾಯ್ತು ಲಚ್ಚು? ಎಸ್ ನಿಮ್ಮ ತಂಗಿ ಮನೆಗೆ ನಾವಿಬ್ರು ಅಕ್ಕಂದಿರೋ ಹಣ್ಣುಗಳನ್ನ ತಂದಿದ್ದೀವಿ ಇನ್ವೈಟ್ ಮಾಡೋಕೆ. ಸೀರೆ ಆಲ್ರೆಡಿ ಅದು ಅಂಗಡಿಲೇ ಐತೆ. ಸೊ ಸೀರೆ ಕೊಟ್ಟಿಲ್ಲ ಅಂತ ಇಲ್ಲ, ಕೊಟ್ಟಿದ್ದೀವಿ ಆಲ್ರೆಡಿ. ಬಟ್ ಅದೆಲ್ಲ ಕುಚ್ಚು ಜಿಗ್ಜಾಗ್ ಫಾಲ್ಸ್ಗೆಲ್ಲ ಹೋಗಿದೆ. ಇವಾಗ ಹಣ್ಣು ಕೊಟ್ಟು ಕಾರ್ಡ್ ಕೊಟ್ಟು ಅಂಕಲ್ನ ಮನೆ ಕೈಯಲ್ಲಿ ನನ್ನ ತಂಗಿ ನೋಡಿ ಗೈಸ್. ಇದು ನನಗೆ ಎಲ್ರಿಗೂ ಒಂದೊಂದು ಪೀಸ್ ಮಾಡಿರ್ತೀನಿ. ಬಿಸ್ಬಿಸಿ ಜಸ್ಟ್ ಮಾಡಿದ್ದೀನಿ. ಏನೇನೊಂದು ಸೋ ಪ್ರೌಡ್ ಆಫ್ ಯು. ಜಿಜು ಇಸ್ ವೆರಿ ಪ್ರೌಡ್ ಆಫ್ ಯು ಕಣ. ಜೀಜು ಕೇಳ್ತೈತೆ ನಂದು. ಹೌದಾ ಆಯ್ತು ಬಿಡಪ್ಪ. ನೋಡಿ ಲಚ್ಚು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಆಮೇಲೆ ಜಿಜು ಹತ್ರ ಮಾತಾಡ್ತೀನಿ. ಅದು ಲಕ್ಷ್ಮಮ್ಮನ ಆಪರ್ಚುನಿಟಿ ಸಿಕ್ಕಿಲ್ಲ. ಎಂತ ಪಾಪ ಎಷ್ಟು ಸಪೋರ್ಟ್ ಮಾಡ್ಬಿಟ್ಟು ಎಂತ ಒಳ್ಳೆ ಮಾಡ್ತೀವಿ. ಅದೇ ಅದೇ ಗೊತ್ತಿಲ್ಲ ಮಾಡ್ತಾ ಇದ್ದೀನಿ. ಅಷ್ಟೇ ಅಷ್ಟೇ. ಬಂದ ನಾನು ಹೋಗ್ತೀನಿ ಸ್ನಾನಕ್ಕೆ. ಗಿಸರಕ್ಕು ನೋಡು
ಏನ್ ನೀನ್ ಹೋದ್ಮೇಲೆ ಹೋಗು, ನಾನು ಹಿಂಗೆ ಬರಲ್ಲ ವಿಡಿಯೋಲಿ. ಇವಾಗ ಇದೇ ಹೊಡ್ಬೇಕು ಅಂದ್ರೆ ನಿನಗೆ ಎಡಿಟ್ ಮಾಡ್ತೀನಿ ಕಣೆ, ನಿಂಗೆ ಸೀರೆ ಎಲ್ಲ ಹಾಕಿ ನಿಂಗೆ ಸ್ಟಿಕ್ಕರ್ ಹಾಕಿ ಲಿಪ್ಸ್ಟಿಕ್ ಎಡಿಟ್ ಒಡವೆಗಳು ಹಾಕಿ ಇದನ್ನೇ ಇನ್ನೆಂತೂ ಇವೆಲ್ಲ ಐಡಿಯಾಸ್ ಹೆಂಗೆ ಬರುತ್ತೆ. ಓಕೆ ಗೈಸ್, ಸೊ ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ ಆಲ್ರೆಡಿ ಆ್ಯಂಡ್ ನಂದು ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಹಾಯ್ ನಂದು. ಹಲೋ ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗೆ ಅನಿಸ್ತೈತೆ ಇವತ್ತು ನಿಮ್ಮ ಅಕ್ಕಂದಿರು ಮದುವೆ ಅಂತೀನಿ ಗೃಹ ಪ್ರವೇಶಕ್ಕೆ ಕಾರ್ಡ್ ಕೊಡೋಕೆ ಬಂದಿದ್ದಾರೆ. ಹೌ ಆರ್ ಯು ಫೀಲಿಂಗ್? ಒಬ್ವಿಯಸ್ಲಿ ನಮ್ಮನೆ ಗೃಹ ಪ್ರವೇಶ ಅಂದ್ರೆ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ನಮ್ಮ ಎಲ್ರಿಗೂ. ಆ್ಯಂಡ್ ಖುಷಿ ಆಗ್ತದೆ. ಫೈನಲಿ 2.5 ಜರ್ನಿ ಸೈಟ್ ತೊಗೊಂಡಿದ್ದು ತುಂಬ ಟೈಮ್ ಆಯಿತು. 2.5 ಇಯರ್ಸ್ ಬರೀ ಕನ್ಸ್ಟ್ರಕ್ಷನ್ಗೆ ಇಷ್ಟು ಓಡಾಟದಲ್ಲಿ ಅಪ್ಪ ಫೈನಲಿ ಮುಗ್ದೋಗ್ತಾ ಇತ್ತಲ್ಲ ಅಂತ ಒಂದು ಖುಷಿನೂ ಇದೆ. ಆ್ಯಂಡ್ ಏನೋ ಒಂಥರ ಇಮೋಷ್ನಲ್ ಮೂಮೆಂಟು ಇದೆ. ಬಿಕಾಸ್ ಈ ಮೂಮೆಂಟ್ಗೆ ಎಲ್ಲ ಪ್ರತಿಯೊಬ್ಬರೂ ಕನ್ಸು ಕಾಣ್ತಿದ್ದಾರೆ. ಆ್ಯಂಡ್ ಫೈನಲಿ ದಿನ ಬಂದಿದೆ. ಇನ್ವಿಟೇಷನ್ ಕಾರ್ಡ್ ಕೊಡತ್ತೆ ದಿನ. ಓಕೆ ಗೈಸ್, ಆಯ್ತು ಮಂಗೆ ಬಂತ ಇರು. ಅಂಕಲ್ ಬನ್ನಿ. ಇದು ಸಮೇತ ಕೊಡು ಅಕ್ಕ, ಎರಡು ಎತ್ತು ಬನ್ನಿ. ಲಕ್ಷ್ಮಿ ನೀನು ಇನ್ವಿಟೇಷನ್ ಕೊಡಿ. ಜೋರಿಗೆ Okay, so finally the day is here. Yes guys. Congratulations, guys. Thank you so much. Congratulations to us. Congratulations to us. Congratulations to us. Yes. ಅಕ್ಕ ಮನೆದು ನಮಗಿಂತ ಮುಂಚೆ ಸ್ವಲ್ಪಕ್ಕಿಂತ ಮುಂಚೆ ನೀವು ಶುರು ಮಾಡ್ತಾ ಇದ್ದೀರಾ. ಎಲ್ಲರೂ ಬನ್ನಿ. ಕೊಡಿ ನೀವು ಇಲ್ಲ ನೀವು ಕೊಡ್ಬೇಕು. ಮಾಡಿ ಎಲ್ಲರಿಗೂ ಏನು ತೊಂದರೆ ಬಾ ಇಲ್ಲ. ನಂದು. ಮೋಹನ್ ನೀವು ಬನ್ನಿ. ಇಲ್ಲ ನೀವು ಮಾಡಿ. ಬಾ ಇಟ್ಕೋ. ಹಾ, ನಾನು ಹೋಗ್ಲಿ ಇಟ್ಕೋತೀನಿ. ಹಾ. ದೇವ್ರು ಒಳ್ಳೇದು ಮಾಡಲಿ, ಗೃಹ ಪ್ರವೇಶಕ್ಕೆ ತುಂಬಾ ಒಳ್ಳೇದಾಗಲಿ, ಅಭಿವೃದ್ಧಿ ಆಗಲಿ, ಸಮೇತವಾಗಿ ಹೆಚ್ಚಿನ ಇದರಲ್ಲಿ ಅಭಿವೃದ್ಧಿ ಆಗಲಿ. ತುಂಬಾ ಸಂತೋಷ, ಬಹಳ ಖುಷಿಯಾದ ವಿಷಯ. ಗೃಹ ಆಲ್ ದ ಪ್ರವೇಶಕ್ಕೆ ಬೆಸ್ಟ್, ಎಲ್ರೂ ಬರ್ಬೇಕು. ಆಲ್ ದ ಮಸ್ಟ್, ಶುಭ ಇಲ್ಲ, ನಾವು ಮಸ್ತು. ಬರಲ್ಲ. Thank you. ಮೋಹನ್ ನಂದು ಅಂಕಲ್ ಹಾ. ಎಲ್ಲರೂ ಬನ್ನಿ. ಎಲ್ಲರೂ ಮಾಡಿ ಕರೀರಿ. ಎಲ್ಲ ಫುಲ್ ಮಾಡಿ ಓಡಾಡ್ಕೊಂಡು ಅಲ್ಲೇ ಕಂಪ್ಲೀಟ್ ಆದ್ಮೇಲೆ ಡೆಫಿನೆಟ್ಲಿ ಮಾಡ್ತೀವಿ. Yes. ಕಂಪ್ಲೀಟ್ ಆದ್ಮೇಲೆ ಅಲ್ಲೇ ಇರ್ಬೇಕು. ಅಲ್ಲೇ ರೀ. ಸೊ ಎಸ್, ಫೈನಲಿ ನಂದು ಫೈನಲ್ Congratulations. ಕಂಗ್ರಾಚುಲೇಷನ್ಸ್ Congratulations to us. ಅಂಕಲ್ ಹಾ, ಖಂಡಿತಮ್ಮ. ಯತಮಾನಂ ಭವತಿ ಆಯುಷ್ ಪುರುಷತೆ ಇಂದ್ರಿಯ ಆಯುಷ್ ದೀರ್ಘ ಆಯುಷ್ಮಾನ್ ಭವತು ದೀರ್ಘ ಸುಮಂಗಲಿ ಭವ ಇಷ್ಟಕಾಮ್ಯಾರ್ಥ ಫಲ ಸಿದ್ಧಿರಸ್ತು. ಅಜ್ಜಿ ಹೇಳ್ತೀನಿ. ಯತಮಾನಂ ಭವತಿ ಆಯುಷ್ ಅಜ್ಜಿ? ಪುರುಷತೆ ಇಂದ್ರಿಯ ಆಯುಷ್ ದೀರ್ಘ ಆಯುಷ್ಮಾನ್ ಅಜ್ಜಿ ಬಾಲಾಜಿ ಇಲ್ಲಿ. ದೀರ್ಘ ಸುಮಂಗಲಿ ಭವ ಇಷ್ಟಕಾಮ್ಯಾರ್ಥ ಸಿದ್ಧಿರಸ್ತು. ಅಜ್ಜಿನೇ ಬರ್ತಾವ್ರಿ. ಚೆನ್ನಾಗ್ ಆಗ್ಲಿಲ್ಲ ಅಂತ. Thank you, ಅಜ್ಜಿ. ಗೃಹ ಪ್ರವೇಶಕ್ಕೆ ಬರ್ಬೇಕು ಅಜ್ಜಿ, ಮುಂಚೆನೆ ಬಂದು ಅಲ್ಲಿದ್ದಿ. ಬನ್ನಿ ಅಜ್ಜಿ, ಗೃಹ ಪ್ರವೇಶಕ್ಕೆ ಎಲ್ಲರೂ ಬರ್ಬೇಕು. ಅಂಕಲ್ ಎಲ್ಲರೂ ಬನ್ನಿ. ಮೋಹನ್ ಎಲ್ಲರಿಗೂ ಥ್ಯಾಂಕ್ ಯು Congratulations. ಸೋ ಮಚ್. ನಿಮಗೂ ಕಂಗ್ರಾಚುಲೇಷನ್ಸ್. ಅರ್ಶಿನ ಕುಂಕುಮ ಕೊಡ್ತಾರೆ. ಅಂಕಲ್ ನಿಮ್ಗೂ ಲೇಟ್ ಆಯ್ತು ನಮ್ಮಿಂದ. ಇರ್ಲಿ, ಇರ್ಲಿ, ತಗೊಳ್ಳಿ. ಎಲ್ಲ ಹಿಂಗ್ ಬಂದು ಹಿಂಗ್ ಹೋಗ್ತಾ ಇದೀರಾ? ಇದು. ಮೋನಾ, ಹಾ. ಮೇಲೆ ಇಲ್ಲಿ ಹಣೆ ಮಾಮೂಲು ಕೊಡು. ಹಾ, ಹೌದು. ಹಣೆ ಮಾಮೂಲು. 4 ಪತ್ರಿಕೆ ಅಮ್ಮ. ಹಾ, ಈಗ ಸದ್ಯಕ್ಕೆ ಇಂಪಾರ್ಟೆಂಟ್ ಓಕೆ, ಈ ರೀತಿ ಅಂತ. ಥ್ಯಾಂಕ್ ಯು ಸೋ ಮಚ್ ನಂದು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಟು. ಓಕೆ ಗೈಸ್, ಸೊ ನಂದು ಮನೆಯಿಂದ ಬಂದ್ವಿ ಆ್ಯಂಡ್ ಸಾರಿ, ನನ್ನ ಹೇರ್ ಎಲ್ಲ ಫುಲ್ ಮೆಸ್ ಆಗಿದೆ. ಲಡ್ಡುನ ಎತ್ಕೊಂಡಿದ್ದೀನಿ, ಸರಿ ಮಾಡೋಕ್ಕಾಗ್ತಾ ಇಲ್ಲ. ಎನಿವೇಸ್, ಇವಾಗ ನಾವು ಬಂದು ಪ್ಯಾಂಟ್ರಿ, ನಮ್ದು ಇಲ್ಲಿ ಪ್ಯಾಂಟ್ರಿ ಬರುತ್ತಲ್ಲ, ಸೊ ಅದನ್ನ ಅರುಣ್ ತೋರಿಸ್ತಾ ಇದ್ದಾರೆ ಯಾವ ರೀತಿ ಬರುತ್ತೆ ಅಂತ. ಓಪನ್ ಮಾಡೇ ಬಿಟ್ರಾ ಅಲ್ಲೇ? ಯಾವ ಥರ ಜಾಲಿನ ಅದು? ಜಾಲಿ ಅಲ್ಲ, ಏನಿದು? ಹಾಂ, ಹಿಂಗೇನೆ ಹೇಳಿದ್ದು ನೋಡಿ. ಈ ತರ ಬರುತ್ತೆ. ನಂಗೆ ಏನು ಗೊತ್ತಾ ರೀ, ಆ ಸ್ಟೀಲ್ದು ಇದ್ರೆ ಅದು ಫುಲ್ ರಸ್ಟ್ ಆಗ್ಬಿಡುತ್ತೆ ಮುಂದಕ್ಕೆ. ಅದು ಎಸ್ ಎಸ್ ಅದು ಅದೇನು ಅದೇ ರಸ್ಟ್ ಆಗುತ್ತೆ? SS. ಎಸ್ ಎಸ್ ರಸ್ಟ್ ಆಗಲ್ಲ ರೀ. ಅದು ಉಜ್ಜಕ್ಕೆಲ್ಲ ಎಷ್ಟು ಕಷ್ಟ ಗೊತ್ತಾ, ತೊಳೆಯೋಕ್ಕೆಲ್ಲ ಆಗಲ್ಲ, ಕೈ ಅಟ್ಕಲ್ಲ ಸಂದಿಗೆಲ್ಲ. ಅದಕ್ಕೇನೆ ಈ ಥರನೇ ಇರಲಿ ಅಂತ ಹೇಳಿದ್ರು.
ಮೀಟಿಂಗ್ ಮುಗಿಸ್ಕೊಂಡು ಹೋಗೋಣ. ಯಾರು ಐ ಗೆಸ್ ಅವರು ಕೆಳಗೆ ಹೋಗೋರು ಅನ್ಕೋತೀನಿ ಅಕ್ಕ ಅವರು. ಗೊತ್ತಿಲ್ಲಪ್ಪ, ಸೌಂಡ್ ಬರ್ತಾ ಇತ್ತು. ಒಂದು ನಿಮಿಷ ನೋಡಿ, ಮೇಲೆ ಕೂಡ ಕೆಲಸ ಮಾಡ್ತಾರಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಇಂಥ ಚಂದ ಕಾಣಿಸ್ತಾ ಇದೀವಿ ನಮ್ಮ ಮನೆ. ಏನು ಆ್ಯಕ್ಚುಲಿ ಒಳ್ಳೆ ಕೆಲಸ ಮಾಡಿದೆ, ಎಕ್ಸ್ಟ್ರಾ ಓದಿಸಿ ಅದು. ಏನ? ಹೌದು, ಇಲ್ಲಾಂದರೆ ಜೀಜವ್ರಿಗೂ ಹೇಳ್ಬೇಕು ತಾನೆ ಒಡಿಸಿ ಅಂತ. ಪುನೀತವರು ಅಂದರೆ ಮುಂದೆ ಪಡಿಸ್ತಾರಂತ. ಹಾಂ, ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ಆಗಿದ್ದು, ನಾನು ನಿಮಗೆ ಒಂದು ಟಿಪ್ಸ್ ಅಲ್ಲ ಬಟ್ ನಮಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಒಂದು ಅಡ್ವೈಸ್ ಕೊಡ್ತಿರೋದು ಏನು ಗೊತ್ತಾ ಗೈಸ್, ಇರಿ, ಇದು ವಾಸ್ಕಲ್ ಹೊಸ್ಲೇನಿದೆಯಲ್ಲ ದೇವ್ರ ಮನೆದು, ಇದು ಸ್ಟಾರ್ಟಿಂಗ್ ನಾವು ಕರೆಕ್ಟಾಗಿ ಹೈಟಲ್ಲೇ ಹಾಕಿದ್ವಿ, ಓಕೆನಾ. ಬಟ್ ಆಮೇಲೆ ಇದು ಟೈಲ್ಸ್ ಎಲ್ಲ ಬಂದಮೇಲೆ ಅಲ್ಲ, ಇದು ಫುಲ್ ಒಳಗೆ ಹೊಟ್ಟೋಗಿತ್ತು. ಅಂದರೆ ಲಿಟರಲಿ ಫುಲ್ ಫ್ಲ್ಯಾಟ್ ಆಗಿತ್ತು. ಈ ಟೈಲ್ಸ್ಗೆ ಮತ್ತು ಇದು ಹೊಸ್ಲಿಗೆ ಇದೇ ಇರಲಿಲ್ಲ. ಆಮೇಲೆ ನಾವು ಮತ್ತೆ ಎಕ್ಸ್ಟ್ರಾ ತೊಗೊಂಬಂದು ಇದ್ರ ಮೇಲೆ ಹಾಕಿದ್ದು. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಒಂದು ಸ್ವಲ್ಪ ಈ ಥರ ಹೈಟ್ ಥರ ಬಂದೈತೆ. ಇಲ್ಲಾಂದರೆ ರಂಗೋಲಿ ಹಾಕಿದ್ರು ಅಲ್ಲ ಒಂಥರ ನೆಲಕ್ಕೆ ಹಾಕೋ ಥರ ಫೀಲ್ ಆಗ್ತಿತ್ತೇನೋ. ಬಟ್ ಇವಾಗ ಒಂದು ಸ್ವಲ್ಪ ಹೈಟ್ ಮಾಡಿಸಿದ್ದೀವಿ. ಅಂದರೆ ನಿಮಗೆ ಅನಿಸಿರ್ಬೋದು ಈ ರೀತಿ ಮತ್ತೆ ಹಾಕ್ಬೋದಾ ಹೇಗೆ ಅಂತ. ಗೊತ್ತಿಲ್ಲ ಗೈಸ್, ನಾವಂತೂ ಈ ಥರ ಮತ್ತೆ ಅದ್ರ ಮೇಲೆ ಹಾಕಿದ್ದೀವಿ. ಬಿಕಾಸ್ ಫುಲ್ ಒಂಥರ ಫ್ಲ್ಯಾಟ್ ಆಗಿತ್ತಲ್ವಾ, ಅದಕ್ಕೇನೆ. ಇಲ್ಲಾಂದರೆ ಸ್ಟಾರ್ಟಿಂಗ್ ನೀವು ದೇವ್ರ ಮನೆಗೆ ಈ ರೀತಿ ವಾಸ್ಕಲ್ ಥರ ಕೂರಿಸ್ತಿರಲ್ಲ, ಅವಾಗಲೇ ಕಲ್ಲು ಕೆಳಗಡೆ ಒಂದು ದೊಡ್ಡ ಕಲ್ಲು ಕೊಟ್ಟು ಸ್ವಲ್ಪ ಹೈಟಲ್ಲಿ ಕೂರಿಸಿ. ಸೊ ದಟ್ ಟೈಲ್ಸು ಸಿಮೆಂಟ್ ಎಲ್ಲ ಬಂದಾಗ ಟೈಲ್ಸ್ ಸಿಮೆಂಟ್ ಎಲ್ಲ ಕೆಳಗಿರುತ್ತೆ, ಇದು ವಾಸ್ಕಲ್ ಒಂದು ಸ್ವಲ್ಪ ಮೇಲಿರುತ್ತೆ. ಆ ರೀತಿ ಮಾಡಿ, ಓಕೆನಾ. ಸೊ ನಮಗೆ ಆ ರೀತಿ ಆಗಿತ್ತು ತಪ್ಪು, ನಾವು ಆ ರೀತಿ ಮಾಡಿದ್ವಿ, ಮತ್ತೆ ಅದನ್ನ ಸರಿ ಕಳೆದ್ವಿ. ನಾನು ನಿಮಗೆ ಹೇಳ್ತಿರೋದು, ನೀವು ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಕು, ಓಕೆನಾ. ಇವಾಗ ನೆಕ್ಸ್ಟ್ ಬಂದು ನಾವು ದೇವ್ರ ಪೂಜೆ ಫೋಟೋ ತರಕ್ಕೆ ಹೋಗ್ತಾ ಇದ್ದೀವಿ. ಸೊ ಸುಮಾರು ಜನ ಕೇಳ್ತಾ ಇದ್ವಿ, ಲಕ್ಷ್ಮಿ ಅವರೇ ದೇವ್ರ ಪೂಜೆ ಫೋಟೋ ತರಲ್ವಾ ಅಂತ, ಆಮೇಲೆ ದೇವ್ರ ಪೂಜೆಗೆ ಫೋಟೋ ತರಲ್ವಾ ಅಂತ. ಸೊ ಇವತ್ತು ಜಯನಗರ ಹತ್ರ ಒಂದು ಶಾಪ್ ಇದೆ, ತಂಜೂರ್ ಶಾಪ್ ಅಲ್ಲ, ತಂಜೂರ್ ಯಾರು ಹೇಳೋದು, ಅದಕ್ಕೆ ಏನು ಹೇಳ್ತಾರೆ, ತಂಜೂರ್ ಫೋಟೋದು ಶಾಪ್ ಇದೆ. ಸೊ ದೇವ್ರಿಗೇನು ಕಡಿಮೆ ಮಾಡ್ತಾ ಇಲ್ಲ, ಬಿಕಾಸ್ ದೇವ್ರು ನಮಗೂ ಏನೂ ಕಡಿಮೆ ಮಾಡಿಲ್ಲ. ಅದಕ್ಕೇನೆ ನೋಡೋಣ, ನಮ್ಮ ಬೆಸ್ಟು ಇಫ್ ಇನ್ ಕೇಸ್ ನಮ್ಮ ಬಜೆಟಲ್ಲಿ ತಂಜೂರ್ ಫೋಟೋ ಬರುತ್ತೆ ಅಂತ ಅಂದರೆ ಅದನ್ನೇ ಪರ್ಚೇಸ್ ಮಾಡೋಣ. ಇಲ್ಲ ತುಂಬ ಹೆವಿ ಕಾಸ್ಟ್ಲಿ ಆಗೋಯ್ತು ಅಂತ ಅಂದರೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಏನಿದೆ ಅದನ್ನ ನೋಡೋಣ. ಬಟ್ ನಮ್ಮ ಪ್ರಯತ್ನ ಏನಿದೆ 100% ಅದನ್ನ ಕೊಡೋಣ ಅಂತ ಅಂದ್ಕೊಂಡು ದೇವ್ರಿಗೆ ತಂಜೂರ್ಗೆ ತರೋಣ ಅಂತ ಆಸೆ ಇದೆ ಗೈಸ್. ನಮ್ಮ ದೇವ್ರ ಮನೆಗೆ ಇದೊಂದು ಕೊನೆ ಆಸೆ. ಮಿಕ್ಕಿದ ಎಲ್ಲ ಆಸೆನೂ ನಾವು ಮಾಡಿಬಿಟ್ಟು ಲೈಕ್ ಪೂರ್ತಿ ಆಗಿದೆ, ಅದೊಂದು ಮಾತ್ರ ಪೆಂಡಿಂಗ್ ಇದೆ. ಸೊ ಇಲ್ಲಿ ಬರುತ್ತೆ ನಮ್ಮ ದೇವ್ರ ಫೋಟೋ, ಆಂಜನೇಯ ಸ್ವಾಮಿದು. ಇಲ್ಲಿ ಕಳಶ ಅದು ಇದೆಲ್ಲ ಬರುತ್ತೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇಲ್ಲಿ ಬಂದು ನನಗೆ ಆ್ಯಕ್ಚುಲಿ ಒಳ್ಳೇದಾಯ್ತು, ನಮ್ಮ ಅಕ್ಕ ನಂಗೆ ಐಡಿಯಾ ಕೊಟ್ಲು. ಲೈಕ್ ಇಲ್ಲಿ ಇವಾಗ ಕಳಶ ಎಲ್ಲ ಕೂರಿಸಿದ್ರಲ್ಲ, ಒಂದು ನಿಮಿಷ ರೀ, ಇಲ್ಲಿ ಇವಾಗ ಕಳಶ ಎಲ್ಲ ಕೂರಿಸಿ ಇಲ್ಲೆಲ್ಲ ಹಣ್ಣು ದೀಪಗಳೆಲ್ಲ ಇಡೋಕ್ಕೆ ಸ್ವಲ್ಪ ಲೈಕ್ ಕಂಜೆಸ್ಟೆಡ್ ಆಗಿಬಿಡುತ್ತೆ. ಈ ಥರ ಸ್ಲೈಡರ್ ಮಾಡಿಸ್ಕೊ, ಸೊ ದಟ್ ಇದ್ರ ಮೇಲೆ ನೀನೇನಾದರೂ ಇಡ್ಬೋದು ಅಂತ. ಸೊ ನೋಡ್ಬೋದು ಈ ಥರ, ಅದೇನೋ ಜೋಡಿಸಿಲ್ಲ ಅವರು, ಒಂದು ಇಟ್ಟವ್ರೆ. ಸೊ ಹಿಂಗೆ ಮಾಡಿದ್ರೆ ಸ್ಲೈಡರ್ ಬರುತ್ತೆ. ಆ್ಯಂಡ್ ಇದ್ರ ಮೇಲೆ ಏನಾಗಲಿ ಹಣ್ಣು ಅಥವಾ ಏನಾದರೂ ಒಂದು ದೇವ್ರದ್ದು ಏನಾದರೂ ಪೂಜೆ ಐಟಮ್ಸ್ ಏನಾದರೂ ಬೇಕಂದರೆ ಇದ್ರ ಮೇಲೆ ಇಡ್ಬೋದು. ಇಲ್ಲ ಅಂತಂದರೆ ಈ ರೀತಿ ಕ್ಲೋಸ್ ಮಾಡ್ಬೋದು, ಓಕೆನಾ. ಆ್ಯಂಡ್ ನಾವು ಈ ಥರ 2 ಸ್ಟೆಪ್ ಕೊಟ್ಟಿಲ್ಲ, ಬಿಕಾಸ್ ನಮ್ಗೆ ಏನು ಗೊತ್ತಾ, 2 ಸ್ಟೆಪ್ ಕೊಟ್ಬಿಟ್ರೆ ಇಲ್ಲಿ ಜಾಗ ಸ್ವಲ್ಪ ಚಿಕ್ಕದಾಗುತ್ತೆ ಅಂತ. ಬಟ್ ಇವಾಗ ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ಗೈಸ್ ಜಾಗ. ಸೊ ತುಂಬ ಚೆನ್ನಾಗಿದೆ, ಆರಾಮಾಗಿ ನಾವು ಒಂದು ಫ್ಯಾಮಿಲಿ ಆರಾಮಾಗಿ ಇಲ್ಲಿ ಕುತ್ಕೋಬೋದು. ಈ ಕಡೆ ಇನ್ನೊಂದು ಸ್ಟೆಪ್ ಮಾಡಿಬಿಟ್ರೆ ಇದೊಂಚೂರು ಚಿಕ್ಕದು ಮಾಡಬೇಕಿತ್ತು, ಅಥವಾ ಇದೇ ಸೈಜು ಅಂದರೆ ಜಾಗ ಸ್ವಲ್ಪ ಜಾಸ್ತಿ ತೊಗೊಳ್ಳೋದು, ಇಷ್ಟೇ ಸಾಕು ಅಂತ ಅಂದ್ಕೊಂಡು ಹಿಂಗೆ ಮಾಡಿದ್ದೀವಿ ಗೈಸ್. ಆ್ಯಂಡ್ ಇದಕ್ಕೆ ಮೇಲ್ಗಡೆ ಬರುತ್ತೆ ಮಾರ್ಬಲ್. ಇಡೀ ದೇವ್ರ ಮನೆಯೇ ಮಾರ್ಬಲ್ ಮಾಡ್ಸೋಣ ಅಂತ ಆಸೆ ಇತ್ತು, ಬಟ್ ಅಟ್ಸ್ ಓಕೆ. ದೇವ್ರ ಮನೆಯಲ್ಲಿ ಒಂದು ಮಾರ್ಬಲ್ ಬರ್ತಿದೆಯಲ್ಲ ಅದು ಖುಷಿ ರೀ. ಇದೇನು ಮಾಡ್ತೀರಾ ಗೈಸ್, ಏನು ಗೊತ್ತಾ, ಇನ್ನೊಂದು ನೀವು ಇಲ್ಲಿ ನೋಟಿಸ್ ಮಾಡಿದ್ರಲ್ಲ, ನಾವು ಇಲ್ಲಿ ಇದು ಕೊಟ್ಟಿದ್ದೀವಿ, ಗಣೇಶ ಹ್ಯಾಂಡಲ್ ಕೊಟ್ಟಿದ್ದೀವಿ, ಹಿಂಗೆ ಹಿಡ್ಕೊಳ್ಳೋಕ್ಕೆ ಎಲ್ಲ ಗಣೇಶ ಕೊಟ್ಟಿದ್ದೀವಿ ದೇವ್ರ ಮನೆಗೆ. ಬಟ್ ಇಲ್ಲಿ ನಮ್ಮ ಮೇನ್ ಡೋರ್ಗೆ ನಾವು ಗಣೇಶ ದೇವ್ರೇನೂ ಇಲ್ಲ, ಮಾಮೂಲಿ ಒಂದು ಈ ಥರ ಕೊಟ್ಟಿದ್ದೀವಿ. ಅರುಣಿಗೆ ಹೇಳ್ತಾ ಇದ್ದೀನಿ ಫ್ರಂಟು ಆ ಥರ ಗಣೇಶದ್ದೇ ಕೊಡು ಚೆನ್ನಾಗಿರುತ್ತೆ ಅಂತ. ಬಟ್ ಇವ್ರು ಹೇಳ್ತಾವ್ರೆ ಇಫ್ ಇನ್ ಕೇಸ್ ನಾವು ನಾನ್ ವೆಜ್ ಕೈ ಹಂಗೆ ಹಿಂಗೆ ಮುಟ್ಟೊಟ್ಟೆಲ್ಲ ಆದರೆ ಸುಮ್ಮನೆ ಗಣೇಶಂಗೆ ಇದ್ದಾಗುತ್ತೆ ಅಂತ. ಮಾಡಲ್ಲ, ಬಟ್ ಲಕ್ಷ್ಮಮ್ಮ ಜಾಸ್ತಿ ಟಾರ್ಚರ್ ಕೊಡ್ತಾರೆ. ಆಮೇಲೆ ಸರಿ ಬಿಟ್ರೆ ಬೇಡ, ಪ್ಲೇನೇ ಅದನ್ನೇ ಹಾಕ್ಸಿ. ಆಲ್ರೆಡಿ ಅದನ್ನೇ ಹಾಕ್ಸ್ತಾ ಇದ್ದೀರಾ? ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟು ಇದು ಕರ್ವ್ ಇದೆಯಲ್ಲ, ಕರ್ವೇ ಮಾಡ್ಸೋಣ ಅಂತ ಆಸೆ ಇತ್ತು. ಬಟ್ ಅದೇನೋ ಅಂದ್ರಪ್ಪ ಬೇಡ ಸುಮ್ಮನೆ ಅದು ಇದು ಅಂತ ಏನೋ ಅಂದರು, ಸರಿ ಆಯಿತು ಅಂತ ಅಂದ್ಕೊಂಡು ಇವಾಗ ಹಿಂಗೆ ಮಾಡ್ತಾಯಿದ್ದೀವಿ ಗೈಸ್. ಸೇಮ್ ಇದೇನಿದೆ ಸೇಮ್ ಇಲ್ಲಿಗೂ ಬರುತ್ತೆ, ಬಟ್ ಸ್ವಲ್ಪ ದೊಡ್ಡ ಸೈಜು. ಜೀಜು, ಇದು ನಾವು ಮಧ್ಯ ಬ್ರೌನ್ ಹಾಕಿದ್ದೀವಲ್ಲ, ಇದು ಫುಲ್ ಬ್ರೌನ್ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸಲ್ವಾ? ನಾನು ಅರುಣಂಗೆ ಹೇಳ್ತಾ ಇದ್ದೀನಿ. ಹಾಕ್ಸ್ಬೋದು, ಪಾಲಿಶ್ ಮಾಡ್ತಾರೆ. ಸಾಕು, ತುಂಬ ಬ್ರೌನ್ ಇದೆ ಅಲ್ವಾ, ಸಾಕಲ್ವಾ?
ಅಲ್ಲ ಕಣೆ ಅದು ಆಕ್ಚುಲಿ ಓಪನ್ ಮಾಡಿಲ್ಲ ಇನ್ನು ಅದು ಓಪನ್ ಅದು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಅಪ್ಪ ಏನ್ ನಮ್ಮ ಮನೆ ಬ್ರೌನ್ ಮನೆ ಏನು ಓಪನ್ ಮಾಡಿದ್ರೆ ನನ್ಗೇನು ಮಿನಿಮಲ್ ಬ್ರೌನ್ ಇಲ್ಲಿ ಇವಾಗ ಇದೆಲ್ಲ ಹೇಳಿ ಏನೋ ಡಿಸ್ಕಸ್ ಮಾಡ್ತಾರೆ. ಏನು ಸಾಕು ನನಗೂ ಸಾಕಾಯ್ತು, ನಾನು ಏನು ಮಾಡಲಿ ಹೇಳು, ನನ್ನ ಮಾತು ಯಾರು ಕೇಳ್ತಾರೆ? ಮನೆಗೆ ಇವಾಗ ತಾನೇ ಬಂದು ಮತ್ತೆ ಹೋಗೋಣ ಅಂದ್ರೆ ಹೆಂಗೆ ಹೋಗೋಕ್ಕಾಗುತ್ತೆ ಲಡ್ಡು? ಆಯಿತು ಸಾಕು ಬಾ. ಆ್ಯಂಡ್ ಗೈಸ್ ಸುಮಾರು ಜನ ಕೇಳ್ತಾ ಇದ್ರಿ ದೇವ್ರಿಗೆ ಅಂತ ಪೂಜೆ ಐಟಮ್ಸ್ ತೊಗೊಂಡ್ರಲ್ಲ, ಜರ್ಮನ್ ಸಿಲ್ವರ್ ಹಾಗೂ ಒರಿಜಿನಲ್ ಸಿಲ್ವರು, ಅದ್ರದ್ದು ವ್ಲಾಗ್ ಮಾಡಿ ಹಾಕಿ ಎಷ್ಟು ಗ್ರಾಮ್ಸ್ ಇದೆ, ಪ್ರೈಸ್ ಎಷ್ಟಾಯಿತು ಅಂತ. ಬಿಕಾಸ್ ಆಫ್ ಮೈ ಪೀರಿಯಡ್ಸ್ ಸ್ವಲ್ಪ ಡಿಲೇ ಆಯಿತು, ಬಟ್ ಖಂಡಿತವಾಗ್ಲೂ ಇನ್ನೊಂದು 2-3 ಡೇಸಲ್ಲಿ ನಾನು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಎಸ್ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆದಾಗಲಿ. ಟಾಟಾ ಬೈ.